ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಒಂದ್ಸಲ ರ್ಯಾಂಡಮ್ ಆಗಿ ನೋಡ್ಕೊಂಬೋಣ. ಸೊ ನಿನ್ನೆ ಆಯ್ತು ಅನ್ನೋದಕ್ಕಿಂತ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿದೆ ಹವಾ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದನೂ ಎಲ್ರು ಕಾಯ್ತಿದ್ದಂತಹ ಒಂದು ಎಪಿಸೋಡ್ಗೆ ನಿನ್ನೆ ಒಂಥರ ಎಲ್ರಿಗೂ ಗಿಲ್ಲಿ ಫ್ಯಾನ್ಸ್ಗಾಗಿರ್ಬೋದು ಅಥವಾ ಗಿಲ್ಲಿಯನ್ನ ಇಷ್ಟಪಡೋರ್ಗಾಗಿರ್ಬೋದು ಎಲ್ಲರಿಗೂ ಒಂಥರ ಖುಷಿ ಆಗಿರೋದು ಅಥವಾ ಒಂಥರ ಗೂಸ್ ಬಂಪ್ಸ್ ಬಂದಿರುವಂತದ್ದು ಕ್ಷಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಗಿಲ್ಲಿಯವರ ಫ್ಯಾನ್ಸ್ನ ಹವಾ ಎಷ್ಟು ಇತ್ತು ಅಂದ್ರೆ ಮನೆಯೊಳಗೆ ಎಲ್ಲರಿಗೂ ಅಷ್ಟು ಇತ್ತು. ಬಟ್ ಆ ಒಂದು ಗಿಲ್ಲಿಯ ಕ್ರೇಜ್ ಏನಿದೆ, ಗಿಲ್ಲಿ ಅವರು ಅಲ್ಲಿ ಬರೋ ತನಕನೂ ಆ ಚೀರಾಟ ಆಗಿರ್ಬೋದು, ಅವ್ರಿಗೆ ಎನರ್ಜಿ ಅಥವಾ ಅವರನ್ನ ಒಂದು ಚೀರ್ ಅಪ್ ಮಾಡೋದಾಗಿರ್ಬೋದು, ಅಥವಾ ಗಿಲ್ಲಿ ಗಿಲ್ಲಿ ಅಂತ ಕೂಗೋದಾಗಿರ್ಬೋದು, ಅಥವಾ ಗಿಲ್ಲಿಯ ಏನ್ ಸಾಂಗ್ ಇದೆ ಈ ಹಿಂದೆ ಹೊರಗಡೆ ಟ್ರೆಂಡಿಂಗ್ ಅಲ್ಲಿ ಇದೆಯೋ ಆ ಸಾಂಗ್ ಅನ್ನ ಹಾಡೋದಾಗಿರ್ಬೋದು, ಈ ತರ ಸಿಕ್ಕಾಪಟ್ಟೆ ಒಂದು ಸದ್ದನ್ನ ಮಾಡ್ತಿತ್ತು. ಆಮೇಲೆ ಇನ್ನೊಂದು ಹೈಲೈಟ್ ಆಗಿರೋದು ಅಲ್ಲಿ ಗಿಲ್ಲಿ ಅವರ ಟ್ಯಾಟೋವನ್ನ ಹಾಕೊಂಡು ಬಂದಿರುವಂತಹವರು, ಅವ್ರ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ಅವರು ನಿನ್ನೆ ಆ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಆಮೇಲೆ ಗಿಲ್ಲಿಯ ಟ್ಯಾಟೋ ಅನ್ನ ತೋರಿಸ್ತಾರೆ. ಸೊ ಆವಾಗ ಗಿಲ್ಲಿ ಅವ್ರಿಗೆ ಮಾತೇ ಬರ್ತಿಲ್ಲ. ಅದಕ್ಕಿಂತ ಮುಂಚೆ ಬಂದದ್ದು ಸ್ಟಾರ್ಟಿಂಗ್ ಅಲ್ಲಿ ರಘು ಅವರ ಏನ್ ಫ್ಯಾನ್ಸ್ ಬಂದಿರ್ತಾರೆ, ಆಮೇಲೆ ಅಶ್ವಿನಿ ಅವರ ಫ್ಯಾನ್ಸ್ ಬಂದಿರ್ತಾರೆ. ಸೊ ಅಲ್ಲಿ ನಾವು ಗಮನಿಸಿದಾಗ ಅಶ್ವಿನಿ ಮತ್ತೆ ರಘು ಅವ್ರಿಗೆ ಬಂದಾಗ ಅಲ್ಲಿ ಅಷ್ಟು ಸೆಕ್ಯೂರಿಟಿ ಇರ್ಲಿಲ್ಲ. ಆಮೇಲೆ ಅಲ್ಲಿ ನಾವು ಅಷ್ಟು ಯಾರನ್ನು ಕೂಡ ನಾವು ನೋಡಿಲ್ಲ. ಆದ್ರೆ ಗಿಲ್ಲಿ ಅಂತ ಬಂದಾಗ ಅಲ್ಲಿ 4 ಜನ ಮುಂದೆನೆ ನಿಂತಿದ್ರು. ಹಾಗಾಗಿ ಗಿಲ್ಲಿಯ ಹವಾ ಹೊರಗಡೆ ಎಷ್ಟಿದೆ, ಅಲ್ಲಿ ಮನೆ ಒಳಗಡೆ ಎಷ್ಟಿದೆ ಅನ್ನೋದು ಗಿಲ್ಲಿಗೂ ಒಂದ್ಸಲ ಶಾಕಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಮನೆ ಒಳಗೆ ಬಂದು ಹೇಳ್ತಾರೆ ನಂದು ಯಾರೋ ಟ್ಯಾಟೋ ಹಾಕೊಂಡಿದ್ದಾರೆ, ಆ ತರ ಒಂದು ಮಾತನ್ನ ಹೇಳ್ತಾರೆ. ನಾವು ಇಷ್ಟು ಗಮನಿಸಿದಾಗ ಒಬ್ಬ ಸ್ಟಾರ್ ನಟನ ಒಂದು ಟ್ಯಾಟೋ ಹಾಕ್ಸೋದಾಗಿರ್ಬೋದು, ಅದರ ಹೆಸರನ್ನ ಹಾಕ್ಸೋದಾಗಿರ್ಬೋದು ನಾವು ನೋಡಿದೀವಿ. ಆದ್ರೆ ಒಬ್ಬ ಬಿಗ್ ಬಾಸ್ ಸ್ಪರ್ಧಿ, ಒಂದು ಕಾಮನ್ ಇದ್ರಿಂದ ಬಂದಿರುವಂತಹ ಒಬ್ಬ ಸ್ಪರ್ಧಿ ಅಥವಾ ಒಂದು ಹಳ್ಳಿಯಿಂದ ಬಂದಿರುವಂತಹ ಪ್ರತಿಭೆ ಆಗಿರುವಂತಹ ಗಿಲ್ಲಿ ಅವರ ಒಂದು ಟ್ಯಾಟೋ ಹಾಕಿ ಅವರ ಟ್ಯಾಟೋದ ಕೆಳಗಡೆ ಅವರ ಹೆಸರು ಹಾಕಿರೋದು, ಇದು ಗಿಲ್ಲಿಗೂ ಒಂಥರ ಭಾವನಾತ್ಮಕ ಸನ್ನಿವೇಶ ಅಥವಾ ಭಾವನಾತ್ಮಕದಿಂದ ಕೂಡಿರುವಂತಹ ಒಂದು ಕ್ಷಣ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮಗೂ ಅಷ್ಟೊಂಥರ ಏನು ಈ ತರ ಗಿಲ್ಲಿ ಹವಾ ಹೊರಗಡೆ ಇದೆಯಾ ಅನ್ನೋದು ಕೂಡ ಶಾಕಿಂಗ್ ಆಗಿದೆ. ಯಾಕಂದ್ರೆ ಗಿಲ್ಲಿಯ ಹವಾ ಹೊರಗಡೆ ಹೇಗಿದೆ ಅಂದ್ರೆ ರ್ಯಾಲಿ ಎಲ್ಲ ಮಾಡ್ತಿದ್ದಾರೆ. ಮಂಡ್ಯದಿಂದ ಹಿಡಿದು ಮೈಸೂರಿಂದ ಹಿಡಿದು ಎಲ್ಲ ಕಡೆಯಿಂದ ಗಿಲ್ಲಿ ಅವ್ರಿಗೆ ರ್ಯಾಲಿ ಮಾಡೋದಾಗಿರ್ಬೋದು, ಅಥವಾ ಗಿಲ್ಲಿ ಅವ್ರನ್ನ ಪ್ರೀತಿಸೋ ಜನರಿಂದ ಅವರ ಬ್ಯಾನರ್ ಹಾಕ್ಸೋದಾಗಿರ್ಬೋದು, ಪಟಾಕಿ ಸಿಡಿಸೋದಾಗಿರ್ಬೋದು, ಸಿಕ್ಕಾಪಟ್ಟೆ ಗಿಲ್ಲಿಯನ್ನ ಒಂಥರ ಕ್ರೇಜ್ ಫ್ಯಾನ್ಸ್ ಹುಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಬಿಗ್ ಬಾಸ್ ಅಲ್ಲಿ ನಾವು ನೋಡಿದ ಪ್ರಕಾರ ಇಷ್ಟು ಒಂದು ಕ್ರೇಜ್ ಫ್ಯಾನ್ಸ್ ಆಗಿರ್ಬೋದು, ಅಥವಾ ಒಂದು ದೊಡ್ಡ ಸ್ಟಾರ್ ನಟನಿಗೆ ಯಾವ ರೀತಿ ಒಂದು ಪ್ರೋತ್ಸಾಹ ಕೊಡ್ತಾರೆ ಅಥವಾ ಯಾವ ರೀತಿ ಅವರನ್ನ ಟ್ರೀಟ್ ಮಾಡ್ತಾರೆ, ಆ ತರ ಗಿಲ್ಲಿ ಅವ್ರಿಗೆ ಸಿಕ್ತಿದೆ ಅಂದ್ಮೇಲೆ ಗಿಲ್ಲಿಯ ಹವಾ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ವ್ಯಕ್ತಿತ್ವಕ್ಕಾಗಿರ್ಬೋದು, ಅಥವಾ ಅವರ ಮಾತಿಗಾಗಿರ್ಬೋದು, ಅವರ ಒಂದು ತರ್ಲೆಗಾಗಿರ್ಬೋದು, ಅಥವಾ ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ಗಾಗಿರ್ಬೋದು, ಈ ತರಕ್ಕೆ ಒಂದು ಬೆಂಬಲ ಅಥವಾ ಈ ತರಕ್ಕೆ ಒಂದು ಪ್ರತಿಫಲ ಸಿಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಇದನ್ನ ಗಿಲ್ಲಿ ಅವ್ರು ಹೊರಗಡೆ ಬಂದ್ಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಈ ತರ ಒಂದು ಬಿಲ್ಡಪ್ ಆಗಿರ್ಬೋದು, ಅಥವಾ ಈ ತರ ಒಂದು ಚೀರ್ ಅಪ್ ಮಾಡುವಂತ ಜನರು, ಅಥವಾ ಈ ತರ ಪ್ರೀತಿ ಕೊಡುವಂತ ಜನರು ಹೊರಗಡೆ ಬಂದ್ಮೇಲೆ ಗಿಲ್ಲಿ ಅವ್ರಿಗೆ ಯಾವ ರೀತಿ ಇದು ಶಾಕಿಂಗ್ ಅಂತ ಅನ್ಸುತ್ತೆ ಅಂತ ನಾವು ಕೂಡ ಕಾಯ್ತಾ ಇದೀವಿ. ಏನ್ ರಿಯಾಕ್ಷನ್ ಇರ್ಬೋದು ಗಿಲ್ಲಿ ಅವ್ರದ್ದು ಅನ್ನೋದು. ಯಾಕಂದ್ರೆ ಅಲ್ಲಿ ಹೋದಾಗ್ಲೂ ಅಷ್ಟೇ, ಅವರು ಸ್ಟೇಜ್ ಮೇಲೆ ನಿಂತಾಗ್ಲಿಂದ ಅಲ್ಲಿಂದ ಅಥವಾ ಅವರು ಎಂಟ್ರಿ ಕೊಟ್ಟಾಗಿನಿಂದ ಅವ್ರಿಗೆ ಅಥವಾ ಚೀರಪ್ ಮಾಡ್ತಿದ್ದಂತ ಜನರು ಅಥವಾ ಅವರ ವಿಸಿಲ್ ಹೊಡಿತಿದ್ದಂತ ಜನರು ಅವ್ರು ಅಲ್ಲಿಂದ ಹೋಗೋ ತನಕನೂ ಒಬ್ರು ಕೂಡ ಸೈಲೆಂಟ್ ಇರ್ಲಿಲ್ಲ. ಎಲ್ರು ಕೂಡ ಗಿಲ್ಲಿ ಗಿಲ್ಲಿ ಅಂತ ಕಿರ್ಸ್ತಾ ಇದ್ರು, ನಾವು ಕೂಡ ನೋಡಿದ್ವಿ. ಆದ್ರೆ ಇದಕ್ಕಿಂತ ಮುಂಚೆ ಬಂದಂತ ರಘು ಮತ್ತೆ ಅಶ್ವಿನಿ ಅಥವಾ ಧನುಷ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವ್ರಿಗೆ ಚೀರಪ್ ಮಾಡಿದ್ದಾರೆ. ಬಟ್ ಗಿಲ್ಲಿ ಅಷ್ಟು ಕ್ರೇಜ್ ಯಾವತ್ತೂ ನಾವು ನೋಡಿಲ್ಲ. ಇಡೀ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಇಡೀ ಇದ್ರಲ್ಲಿ ನಾವು ಯಾವತ್ತೂ ನೋಡಿಲ್ಲ. ಪರ್ಸನಲಿ ನಾನಂತೂ ಎಲ್ಲೂ ನೋಡಿಲ್ಲ. ಹಾಗಾಗಿ ಗಿಲ್ಲಿಗೆ ಈ ತರ ಒಂದು ಸಪೋರ್ಟಿವ್ ಸಿಗ್ತಾ ಇರೋದಾಗಿರ್ಬೋದು, ಅಥವಾ ಅವರ ಬನ್ಯನ್ ವಿಷಯ ಆಗಿರ್ಬೋದು, ಎಲ್ಲ ಕೂಡ ಆ ಒಂದು ವಿಷಯದಲ್ಲಿ ಬಂತು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದಾಗ. ಆಮೇಲೆ ನಿನ್ನೆ ಧ್ರುವಂತ್ ಅವ್ರು ಎವಿಕ್ಟ್ ಆಗಿದ್ರು. ಮೊದಲೇ ಹೇಳಿದಾಗೆ ಧ್ರುವಂತ್ ಅವ್ರು ಎವಿಕ್ಟ್ ಆಗ್ತಾರೆ. ಆದ್ರೆ ಧ್ರುವಂತ್ ಅವರ ಪರ್ಸನಾಲಿಟಿ ಆಗಿರ್ಬೋದು ಅಥವಾ ಅವರ ವ್ಯಕ್ತಿತ್ವಕ್ಕೆ ಇದು ಇಲ್ಲಿ ತನಕ ಬಂದಿರೋದು, ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಧ್ರುವಂತ್ ಅವರ ಈ ಆಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆದ್ರೆ ಧ್ರುವಂತ್ ಅವ್ರು ಹೋಗಿರೋದು ಅವರ ಫ್ಯಾನ್ಸ್ಗೆ ಬೇಜಾರಾಗಿರ್ಬೋದು. ಆದ್ರೆ ಅವರ ಈ ಒಂದು ವ್ಯಕ್ತಿತ್ವದ ಆಟ ಆಗಿರ್ಬೋದು, ಅಥವಾ ಸ್ಟಾರ್ಟಿಂಗ್ ಇಂದ ಏನು ಆಟ ಆಡ್ಕೊಂಡು ಬಂದಿದ್ದಾರೋ, ಮನೆಯನ್ನ ಅವರ ಸ್ವಂತ ಮನೆ ಅಥವಾ ಅವರು ಇದ್ದ ಮನೆಯನ್ನ ತುಂಬಾ ಜೀವಿಸಿದ್ದಾರೆ ಆ ಮನೆಯಲ್ಲಿ. ಹಾಗಾಗಿ ಅವರ ವ್ಯಕ್ತಿತ್ವಕ್ಕೆ ಆಗಿರ್ಬೋದು, ಅಥವಾ ಅವರು ಅಲ್ಲಿ ಕಲ್ತಿರುವಂತಹ ಏನೇ ಒಂದು ವಿಷಯವನ್ನ ಬಿಗ್ ಬಾಸ್ ಜೊತೆ ಶೇರ್ ಮಾಡೋದಾಗಿರ್ಬೋದು. ಆದ್ರೆ ಯಾರಿಗೂ ಬಾಯಿ ಹೇಳೋಕ್ಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಆ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಅಥವಾ ಆ ಒಂದು ಏನ್ ಟಾಸ್ಕ್ ರೂಮ್ ಅಲ್ಲಿ ಇರುತ್ತೋ ಅಲ್ಲಿಂದ ಸೀದಾ ಹೋಗ್ತಾರೆ ಅವರು ಮನೆಯೊಳಗೆ. ಹಾಗಾಗಿ ಯಾರೆಲ್ಲ ಈಗ ಟಾಪ್ 6 ಕಂಟೆಸ್ಟೆಂಟ್ ಇದಾರೋ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಆಮೇಲೆ ಈಗ ಧ್ರುವಂತ್ ಅವರು ಇನ್ನೇನ್ ಮನೆ ಹೊರಗಡೆ ಬಂದಿದ್ದಾರೆ. ಸೊ ಆ ಮಿಡಲ್ ಆಫ್ ದ ವೀಕ್ ಅಲ್ಲಿ ಏನ್ ಬಂದಿದ್ದಾರೋ, ಸೊ ಅವರ ಫ್ಯಾನ್ಸ್ಗಾಗಿರ್ಬೋದು ಎಲ್ಲರಿಗೂ ಬೇಜಾರಾಗಿದೆ. ಬಟ್ ಧ್ರುವಂತ್ ಅವ್ರು ಇಲ್ಲಿ ತನಕ ಬಂದಿದ್ದಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಾನು ನಾಮಿನೇಟ್ ಆಗ್ತಾ ಬಂದಿರುವಂತಹ ಧ್ರುವಂತ್ ಅವರು ಎಲ್ಲೂ ಕೂಡ ಅವರು ಒಂದು ಯಾವುದೇ ಒಂದು ವಿಷಯದಲ್ಲಿ ಕುಗ್ದೆ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಅವರು ತಮ್ಮನ್ನ ತಾವು ಬಿಟ್ಟು ಕೊಡದೆ ಎಲ್ಲದರಲ್ಲೂ ಸ್ಟ್ಯಾಂಡ್ ತಕೊಂಡು ತಮಗೆ ತಾವು ಸ್ಟ್ಯಾಂಡ್ ತಕೊಂಡು ಇಲ್ಲಿ ತನಕ ಆಟ ಆಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಸೀಸನ್ ಅಂತೂ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಅಷ್ಟೇ ಯಾವುದೇ ಒಂದು ನಾಮಿನೇಟ್ ಆದ್ರೂ ಧ್ರುವಂತ್ ಅವ್ರು ಅಲ್ಲಿ ಇದ್ದೇ ಇರ್ತಾರೆ. ಸ್ಟಾರ್ಟಿಂಗ್ ಇಂದನೂ ಇಲ್ಲಿ ತನಕ ಧ್ರುವಂತ್ ಅವ್ರು ನಾಮಿನೇಟ್ ಆಗದೆ ಇರುವಂತಹ ದಿನನೇ ಇಲ್ಲ, ಎಲ್ಲಾ ದಿನನೂ ನಾಮಿನೇಟ್ ಆಗಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಬಂದು ಇಷ್ಟು ಜನರ ಪ್ರೀತಿಯನ್ನ ಗಳಿಸಿರುವಂತ ಧ್ರುವಂತ್ ಅವರಿಗೆ ನಿನ್ನೆ ಒಂದು ಕೊನೆಯ ದಿನ ಆಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಇನ್ನು
ಗಿಲ್ಲಿಯ ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ಹೇಳೋದಕ್ಕೆ ಮಾತೇ ಇಲ್ಲ, ಯಾಕಂದ್ರೆ ಅಷ್ಟು ಕ್ರೇಜ್ ಇತ್ತು. ಹಾಗಾಗಿ ನಿನ್ನೆ ಇಡೀ ದಿನ ಗಿಲ್ಲಿದ್ದೆ ಹವಾ ಅಂತಾನೆ ಹೇಳ್ಬೋದು. ಇಡೀ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿದ್ದೆ ಹವಾ ಅಂತಾನೆ ಹೇಳ್ಬೋದು. ಹಾಗಾಗಿ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೆಲ್ಲ ಆಯ್ತು. ಇವತ್ತಿನ ಪ್ರೋಮೋ ನೋಡಿದಾಗ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮಕರ ಸಂಕ್ರಾಂತಿಯನ್ನ ಆಚರಿಸ್ತಿದ್ದಾರೆ. ಸೊ ಮಕರ ಸಂಕ್ರಾಂತಿ ಅಂದಮೇಲೆ ಎಲ್ಲರಿಗೂ ಹಬ್ಬ ಆಗಿರ್ಬೋದು ಅಥವಾ ಒಂದು ಸೀರಿಯಲ್ ತಂಡ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಅದನ್ನ ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಈ ವೀಕ್ ಫುಲ್ ಅದೇ ಇರುತ್ತೆ, ಅಂದ್ರೆ ಎಂಜಾಯ್ ಆಗಿ ಮಾಡೋದಾಗಿರ್ಬೋದು. ಅಥವಾ ನಿನ್ನೆ ಕೂಡ ಅಷ್ಟೇ ಕಿಚ್ಚ ಸುದೀಪ್ ಅವರಿಂದ ಮನೆ ಊಟ ಬಂದಿರೋದಾಗಿರ್ಬೋದು, ಅವರ ವಿಶಸ್ಗಳು ಬಂದಿರೋದಾಗಿರ್ಬೋದು. ಎಲ್ಲರಿಗೂ ಇದು ಒಂಥರ ಏನಾಗ್ತಿದೆ ಅಂದ್ರೆ ಈ ಫೈನಲ್ಗೆ ಒಂಥರ ಚೇರ್ ಅಪ್ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ಈ ವೀಕ್ ಫುಲ್ ಆಫ್ ಎಂಜಾಯ್ ಅಲ್ಲೇ ಕಳಿಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಎಷ್ಟು ದಿನ ಏನ್ ಜಗಳ ಕಿತ್ತಾಟ ಅದು ಇದು ಅಂತ ನೋಡ್ಕೊಂಡು ಬಂದಿದ್ದೇವೋ, ಈ ವಾರ ಫುಲ್ ಒಂಥರ ಶಾಂತಿ ನಿವಾಸದ ಮನೆ ತರನೇ ಕಾಣಿಸ್ತಾ ಇದೆ. ಇನ್ನೇನು ಏನಾದ್ರೂ ಸ್ವಲ್ಪ ಟ್ರಿಗರ್ ಆದ್ರೂ ಕೂಡ ಏನಾದ್ರೂ ಅಶ್ವಿನಿ ಅವರು ಟ್ರಿಗರ್ ಆಗ್ಬೋದು ಅಥವಾ ಗಿಲ್ಲಿ ಅವ್ರು ಟ್ರಿಗರ್ ಆಗ್ಬೋದೋ ಗೊತ್ತಿಲ್ಲ. ಆದ್ರೆ ಈ ವೀಕ್ ಆಫ್ ಎಲ್ಲ ಟ್ರಿಗರ್ ಆಗೋದ್ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಯಾರು ಕೂಡ ಜಗಳಕ್ಕಾಗಿರ್ಬೋದು ಅಥವಾ ಕಿತ್ತಾಡಕ್ಕಾಗಿರ್ಬೋದು ಯಾರು ಹೋಗಲ್ಲ ಅನ್ಸುತ್ತೆ. ಇನ್ನು ಏನೆಲ್ಲ ಆಗ್ಬೋದು ಈ ಒಂದು ವೀಕಲ್ಲಿ, ಅಥವಾ ಇನ್ನೇನ್ ಬಂದ್ಬಿಡುತ್ತೆ 2-3 ದಿನದಲ್ಲಿ ಫೈನಲ್ ಬಂದಿರುತ್ತೆ, ಯಾರ ಕೈಗೆ ಕಪ್ ಸೇರುತ್ತೆ ಅದೆಲ್ಲ ಕ್ಯೂರಿಯಾಸಿಟಿ ನಮ್ಗಂತೂ ಕಾತ್ರದಿಂದ ಕಾಯ್ತಿದೀವಿ ಯಾರಿಗೆ ಸಿಗ್ಬೋದು ಅನ್ನೋದು. ಸೊ ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ಇಷ್ಟೆಲ್ಲ ಆಯಿತು, ಅಥವಾ ನಿನ್ನೆ ಎಪಿಸೋಡಲ್ಲಿ ಇಷ್ಟೆಲ್ಲ ಆಯಿತು. ಇವತ್ತಿನ ಪ್ರೋಮೋದಲ್ಲೂ ಕೂಡ ಇಷ್ಟು ಮಕರ ಸಂಕ್ರಾಂತಿಯನ್ನು ಆಚರಿಸೋದಾಗಿರ್ಬೋದು ಈ ಥರ ಮಾಡ್ತಿದ್ದಾರೆ. ಇನ್ನೂ ಏನೆಲ್ಲ ಆಗ್ಬೋದು ಅನ್ನೋದನ್ನು ನಾವು ಕಾದು ನೋಡ್ಬೇಕಷ್ಟೇ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಬಿಗ್ ಬಾಸ್ ಅವ್ರು ಕೊಡ್ತಾ ಇದ್ದಾರೆ. ಸೊ ನೋಡಬೇಕು ಇನ್ನೆಲ್ಲ ಏನೆಲ್ಲ ಆಗ್ಬೋದು ಅನ್ನೋದನ್ನು ನಾವು ಕಾದು ನೋಡಬೇಕು. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.